ಈ 2026ರಲ್ಲಿ ಈ ವರ್ಷದ ಮೊದಲ ಚಂದ್ರಗ್ರಹಣವು ಇದೇ ಮುಂದಿನ ಮಾರ್ಚ್ ತಿಂಗಳಿನಲ್ಲಿ ನಡೆಯುತ್ತಿದೆ. ಈ ವರ್ಷದ ಮೊದಲ ಚಂದ್ರಗ್ರಹಣವು ಭಾರತದಲ್ಲಿ ಗೋಚರಿಸುತ್ತಿದ್ದು ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಗೋಚರಿಸುತ್ತಿದೆ. ಆದ್ದರಿಂದ ಈ ಚಂದ್ರಗ್ರಹಣಕ್ಕೆ ವಿಶೇಷವಾಗಿ ಸೂತಕದ ಅವಧಿಯು ಮಾನ್ಯವಾಗಿರುತ್ತದೆ. ಹಾಗೂ ಚಂದ್ರಗ್ರಹಣವು ಈ ವರ್ಷದ ಮೊದಲ ಚಂದ್ರಗ್ರಹಣ ಆಗಿದ್ದು ಅತ್ಯಂತ ಭಯಂಕರ ಮತ್ತು ಪ್ರಭಾವಶಾಲಿ ಗ್ರಹಣ ಆಗಿರಲಿದೆ. ಯಾಕೆ ಅಂದರೆ ಇದು ನಮ್ಮ ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿ ಗೋಚರಿಸುವ ಕಾರಣ ಇದರ ಪ್ರಭಾವವೂ ಇರುತ್ತದೆ. ಚಂದ್ರಗ್ರಹಣವು ಕೇವಲ ಒಂದು ಭೌಗೋಳಿಕ ಘಟನೆಯಲ್ಲ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚಂದ್ರಗ್ರಹಣಕ್ಕೆ ತನ್ನದೇ ಆದ ವಿಶೇಷ ಸ್ಥಾನವಿದೆ. ಚಂದ್ರಗ್ರಹಣದ ಪ್ರಭಾವದಿಂದಾಗಿ ಕೆಲವು ರಾಶಿಯವರ ಜೀವನವೇ ಬದಲಾಗಿ ಅದೃಷ್ಟದಿಂದ ಕೂಡಿರಲಿದೆ. ಹಾಗೂ ಬಹುದಿನಗಳಿಂದ ಕಾಡುತ್ತಿರುವ ಮನಸ್ಸಿನ ನೋವುಗಳಿಗೆ ಮುಕ್ತಿ ಸಿಗಲಿದೆ. ಜೊತೆಗೆ ಅನೇಕರು ದುಡಿದ ಹಣ ಕೈಯಲ್ಲಿ ನಿಲ್ಲದೇ ಇರುವುದರಿಂದ, ಜೊತೆಗೆ ಬಹುದಿನಗಳಿಂದ ಕಂಕಣ ಭಾಗ್ಯಕ್ಕಾಗಿ ಕಾದು ಕುಳಿತ ಹುಡುಗಿಯರಿಗೂ ಹಾಗೂ ಹುಡುಗರಿಗೂ ಅದೃಷ್ಟ ತರಲಿದ್ದು ಕಂಕಣ ಭಾಗ್ಯ ದೊರೆಯಲಿದೆ. ಅಂದುಕೊಂಡ ಎಲ್ಲ ಕೆಲಸಗಳು ಯಶಸ್ಸು ಕಾಣಲಿದೆ. ಬನ್ನಿ, ಇಷ್ಟಕ್ಕೂ ಈ ವರ್ಷದ ಮೊದಲ ಚಂದ್ರಗ್ರಹಣವು ನಮ್ಮ ಕರ್ನಾಟಕದಲ್ಲಿ ಗೋಚರಿಸುತ್ತಿದ್ದು ಇದರ ಪ್ರಭಾವವು ನಮ್ಮ ಭಾರತದ ಮೇಲೆ ಇರಲಿದೆ. ಹಾಗಿದ್ರೆ ಚಂದ್ರಗ್ರಹಣವು ಯಾವ ದಿನಾಂಕದಂದು ನಡೆಯಲಿದೆ? ಕರ್ನಾಟಕದಲ್ಲಿ ಚಂದ್ರಗ್ರಹಣ ಗೋಚರಿಸುವ ಸಮಯ ಎಷ್ಟು? ಅದೃಷ್ಟವಂತ ರಾಶಿಗಳು ಯಾವ್ಯಾವು? ಗ್ರಹಣ ಸಂದರ್ಭ ಕಾಲದಲ್ಲಿ ಗರ್ಭಿಣಿ ಇರುವ ಮಹಿಳೆಯರು ಪಾಲಿಸಬೇಕಾದ ನಿಯಮಗಳು ಏನೇನು ಹಾಗೂ ವಹಿಸಬೇಕಾದ ಮುನ್ನೆಚ್ಚರಿಕೆಯ ಕ್ರಮಗಳು ಏನೇನು? ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ತಪ್ಪದೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನೀವು ಕೂಡ ಗ್ರಹಣ ಮತ್ತು ದೇವರ ಮೇಲೆ ನಂಬಿಕೆ ಉಳ್ಳವರಾಗಿದ್ದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. 2026ರ ಮೊದಲ ಚಂದ್ರಗ್ರಹಣವು ಮಾರ್ಚ್ 3 ಮಂಗಳವಾರದಂದು ಸಂಭವಿಸಲಿದೆ. ಈ ಗ್ರಹಣವು ಭಾರತದಲ್ಲಿ ಭಾಗಶಃ ಗೋಚರಿಸುವುದರಿಂದ ಇದಕ್ಕೆ ಧಾರ್ಮಿಕ ಮತ್ತು ಖಗೋಳ ಪ್ರಾಮುಖ್ಯತೆ ಇದೆ. ವಿಶೇಷವೆಂದರೆ ಈ ಬಾರಿ ಚಂದ್ರಗ್ರಹಣವು ಹೋಳಿ ಹಬ್ಬದಂದೇ ಸಂಭವಿಸುತ್ತಿದೆ. ಗ್ರಹಣದ ಸಮಯ ಭಾರತೀಯ ಕಾಲಮಾನ IST. ಭಾರತದಲ್ಲಿ ಚಂದ್ರನು ಉದಯಿಸುವಾಗ ಈಗಾಗಲೇ ಗ್ರಹಣವು ಪೂರ್ವ ಹಂತವನ್ನು ತಲುಪಿರುತ್ತದೆ. ಆದ್ದರಿಂದ ನಾವು ಕೇವಲ ಗ್ರಹಣದ ಅಂತ್ಯ ಹಂತವನ್ನು ಮಾತ್ರ ನೋಡಲು ಸಾಧ್ಯವಾಗುತ್ತದೆ. ಚಂದ್ರೋದಯದ ಸಮಯ ಸಂಜೆ 6:26. ಸ್ಥಳೀಯ ನಗರಗಳಿಗೆ ಅನುಗುಣವಾಗಿ ಸ್ವಲ್ಪ ಬದಲಾಗಬಹುದು. ಗ್ರಹಣದ ಗರಿಷ್ಠ ಹಂತ ಸಂಜೆ 6:33ರಿಂದ 6:40ರವರೆಗೆ. ಪಾರ್ಶ್ವಗ್ರಹಣ ಮುಕ್ತಾಯ ಸಂಜೆ 6:47ಕ್ಕೆ. ಉಪಶ್ಚಾಯ ಮುಕ್ತಾಯ ರಾತ್ರಿ 7:53ಕ್ಕೆ. ಭಾರತದಲ್ಲಿ ಎಲ್ಲೆಲ್ಲಿ ಗೋಚರಿಸುತ್ತದೆ? ಭಾರತದ ಬಹುತೇಕ ಎಲ್ಲ ಭಾಗಗಳಲ್ಲಿ ಇದು ಗೋಚರಿಸುತ್ತದೆ. ಆದರೆ ಈಶಾನ್ಯ ರಾಜ್ಯಗಳಲ್ಲಿ ಚಂದ್ರನು ಬೇಗ ಉದಯಿಸುವುದರಿಂದ ಅಲ್ಲಿ ಹೆಚ್ಚು ಸಮಯ ಗ್ರಹಣವನ್ನು ವೀಕ್ಷಿಸಬಹುದು. ಬೆಂಗಳೂರು, ದೆಹಲಿ, ಮುಂಬೈನಂತಹ ನಗರಗಳಲ್ಲಿ ಚಂದ್ರೋದಯದ ನಂತರ ಕೇವಲ 20ರಿಂದ 30 ನಿಮಿಷಗಳ ಕಾಲ ಮಾತ್ರ ಈ ವಿದ್ಯಮಾನ ಲಭ್ಯವಿರುತ್ತದೆ. ಸೂತಕದ ಕಾಲದ ವಿವರಣೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಚಂದ್ರಗ್ರಹಣಕ್ಕೆ 9 ಗಂಟೆಗಳ ಮೊದಲು ಸೂತಕ ಕಾಲ ಆರಂಭವಾಗುತ್ತದೆ. ಸೂತಕ ಆರಂಭ ಮಾರ್ಚ್ 3ರ ಬೆಳಿಗ್ಗೆ 9:39ರಿಂದ. ಸೂತಕ ಮುಕ್ತಾಯ ಸಂಜೆ 6:46ಕ್ಕೆ. ಗ್ರಹಣ ವೀಕ್ಷಣೆ ಮಾಡುವುದು ಹೇಗೆ? ಸೂರ್ಯಗ್ರಹಣದಂತೆ ಚಂದ್ರಗ್ರಹಣ ವೀಕ್ಷಿಸಲು ಯಾವುದೇ ವಿಶೇಷ ಕನ್ನಡಕಗಳ ಅಗತ್ಯವಿಲ್ಲ. ನೀವು ಬರಿಗಣ್ಣಿನಿಂದಲೇ ಸುರಕ್ಷಿತವಾಗಿ ನೋಡಬಹುದು. ಚಂದ್ರನು ಮೂಡುವ ಪೂರ್ವ ದಿಗಂತವು ಯಾವುದೇ ಕಟ್ಟಡಗಳ ಅಡೆತಡೆ ಇಲ್ಲದೆ ಸ್ಪಷ್ಟವಾಗಿ ಕಾಣುವ ಜಾಗವನ್ನು ಆರಿಸಿಕೊಳ್ಳಿ. ಈ ಗ್ರಹಣದ ವಿಶೇಷತೆ ಏನು? ಇದನ್ನು ಬ್ಲಡ್ ಮೂನ್ ಎಂದು ಕರೆಯಲಾಗುತ್ತದೆ. ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದಾಗ ಭೂಮಿಯ ವಾತಾವರಣದ ಮೂಲಕ ಹಾದು ಹೋಗುವ ಸೂರ್ಯನ ಕೆಂಪು ಕಿರಣಗಳು ಚಂದ್ರನ ಮೇಲೆ ಪ್ರತಿಫಲಿಸಿ ಚಂದ್ರನು ಕೆಂಪು ಅಥವಾ ತಾಮ್ರದ ಬಣ್ಣದಲ್ಲಿ ಕಾಣಿಸುತ್ತಾನೆ. ಮಾರ್ಚ್ ತಿಂಗಳಲ್ಲಿ ಬಣ್ಣಗಳ ಹಬ್ಬವಾದ ಹೋಳಿಯ ಸಂಭ್ರಮದಂದೇ ಒಂದು ಪ್ರಮುಖ ಖಗೋಳ ವಿದ್ಯಮಾನ ಜರುಗಲಿದೆ. ಫಾಲ್ಗುಣ ಮಾಸದ ಪೂರ್ಣಿಮೆಯ ದಿನದಂದು ವರ್ಷದ ಮೊದಲ ಚಂದ್ರಗ್ರಹಣ ಸಂಭವಿಸುತ್ತಿದ್ದು ಇದು ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದ ಅತ್ಯಂತ ಕುತೂಹಲಕಾರಿಯಾಗಿದೆ. ಈ ಗ್ರಹಣವು ರಾಹುಕೇತುಗಳ ಪ್ರಭಾವದಿಂದ ಘಟಿಸುತ್ತಿದ್ದು ಕೆಲವು ರಾಶಿಗಳಿಗೆ ಶುಭ ಫಲವನ್ನು ನೀಡಿದರೆ ಇನ್ನು ಕೆಲವು ರಾಶಿಯವರು ಎಚ್ಚರಿಕೆಯಿಂದ ಇರಬೇಕಾದ ಅನಿವಾರ್ಯತೆ ಇದೆ. ಇದೀಗ ಯಾವ ರಾಶಿಗೆ ಏನು ಫಲ ಎಂಬುದನ್ನು ತಿಳಿಯೋಣ ಬನ್ನಿ. ಮೇಷರಾಶಿ. ಮೇಷರಾಶಿಯವರಿಗೆ ಈ ಚಂದ್ರಗ್ರಹಣವು ಮಿಶ್ರ ಫಲ ನೀಡಲಿದೆ. ಮಾನಸಿಕವಾಗಿ ಸ್ವಲ್ಪ ಗೊಂದಲಗಳು ಉಂಟಾಗಬಹುದು. ಕೆಲಸದ ಸ್ಥಳದಲ್ಲಿ ತಾಳ್ಮೆ ಇರಲಿ. ಹಣಕಾಸಿನ ವಿಚಾರದಲ್ಲಿ ಯಾರನ್ನೂ ಅತಿಯಾಗಿ ನಂಬಬೇಡಿ. ಗ್ರಹಣದ ನಂತರ ದೇವತಾ ದರ್ಶನ ಮಾಡುವುದು ಉತ್ತಮ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಆರ್ಥಿಕ ಲಾಭದ ಸೂಚನೆಗಳಿವೆ. ಹಳೆಯ ಹೂಡಿಕೆಗಳಿಂದ ಲಾಭ ಸಿಗಬಹುದು. ಆದರೆ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ನೀಡಬೇಕು. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡುವ ಸಾಧ್ಯತೆ ಇದ್ದು ಸಂಯಮದಿಂದ ವರ್ತಿಸುವುದು ಒಳಿತು. ಸಿಂಹರಾಶಿ. ಸಿಂಹರಾಶಿಯವರಿಗೆ ಗ್ರಹಣವು ಸವಾಲಿನ ದಿನವಾಗಿರಲಿದೆ.
ಅನಗತ್ಯ ಖರ್ಚುಗಳು ಹೆಚ್ಚಾಗಬಹುದು. ದೂರದ ಪ್ರಯಾಣವನ್ನು ಈ ಸಮಯದಲ್ಲಿ ಮುಂದೂಡುವುದು ಸೂಕ್ತ. ಕುಟುಂಬದ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ದಾನ ಧರ್ಮಗಳನ್ನು ಮಾಡೋದ್ರಿಂದ ಗ್ರಹಣದ ದೋಷ ಕಡಿಮೆಯಾಗಲಿದೆ. ತುಲಾರಾಶಿಯವರಿಗೆ ಈ ಸಮಯವು ಧನಾತ್ಮಕ ಬದಲಾವಣೆಗಳನ್ನು ತರಲಿದೆ. ವೃತ್ತಿಯಲ್ಲಿ ಪ್ರಗತಿ ಕಾಣುವಿರಿ. ಹೊಸ ಉದ್ಯೋಗದ ಹುಡುಕಾಟದಲ್ಲಿದ್ದವರಿಗೆ ಶುಭ ಸುದ್ದಿ ಸಿಗಲಿದೆ. ಸಾಲದ ಬಾಧೆಯಿಂದ ಮುಕ್ತಿ ಪಡೆಯುವ ದಾರಿ ಗೋಚರಿಸಲಿದೆ. ಧನುರಾಶಿಯವರಿಗೆ ಆಧ್ಯಾತ್ಮಿಕವಾಗಿ ಉತ್ತಮ ಫಲಗಳು ದೊರೆಯಲಿವೆ. ಮಾನಸಿಕ ಶಾಂತಿ ಸಿಗಲಿದೆ. ಕೈಗೆತ್ತಿಕೊಂಡ ಕೆಲಸಗಳು ವಿಳಂಬವಾದರೂ ಯಶಸ್ವಿಯಾಗಿ ಪೂರ್ಣಗೊಳ್ಳಲಿವೆ. ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದ ಆತಂಕಗಳು ದೂರವಾಗಲಿವೆ. ಹಬ್ಬದ ಸಮಯದಲ್ಲಿ ಗ್ರಹಣ. ಹೋಳಿ ಹಬ್ಬದ ದಿನದಂದು ಸಂಭವಿಸುವ ಈ ಚಂದ್ರಗ್ರಹಣವು ಕನ್ಯಾ ರಾಶಿ ಮತ್ತು ಹಸ್ತ ನಕ್ಷತ್ರದಲ್ಲಿ ಘಟಿಸಲಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಣದ ಸೂತಕ ಕಾಲವು ಹಬ್ಬದ ಸಂಭ್ರಮದ ಮೇಲೆ ಅಲ್ಪ ಪ್ರಭಾವ ಬೀರಬಹುದು. ಈ ಅವಧಿಯಲ್ಲಿ ಗರ್ಭಿಣಿಯರು ಮತ್ತು ವೃದ್ಧರು ಹೆಚ್ಚಿನ ಜಾಗರೂಕತೆ ವಹಿಸುವುದು ಅಗತ್ಯ. ವಿಶೇಷವಾಗಿ ವೃಷಭ ಮತ್ತು ಮೀನರಾಶಿಯವರಿಗೆ ಈ ಗ್ರಹಣವು ಆರ್ಥಿಕವಾಗಿ ಲಾಭದಾಯಕವಾಗಿದ್ದರೂ ಮಾನಸಿಕ ಒತ್ತಡವನ್ನು ನೀಡಬಹುದು. ಗ್ರಹಣ ಮುಕ್ತಾಯದ ನಂತರ ಶಿವನ ಆರಾಧನೆ ಮಾಡುವುದು ಮತ್ತು ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ದೋಷ ನಿವಾರಣೆಗೆ ಹಾಗೂ ಮನಃಶಾಂತಿಗೆ ಅತ್ಯಂತ ದಿವ್ಯ ಔಷಧವಾಗಿದೆ. ಗ್ರಹಣದ ಅವಧಿಯಲ್ಲಿ ಮಂತ್ರ ಪಠಣೆ ಮತ್ತು ಧ್ಯಾನ ಮಾಡುವುದು ಮನಸ್ಸಿನ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತದೆ. ಗ್ರಹಣ ಮುಕ್ತಾಯದ ನಂತರ ಸ್ನಾನ ಮಾಡಿ ಬಡವರಿಗೆ ಆಹಾರ ಮತ್ತು ಬಟ್ಟೆ ದಾನ ಮಾಡುವುದು ಪುಣ್ಯದಾಯಕ ಎಂದು ಶಾಸ್ತ್ರಗಳು ಹೇಳುತ್ತವೆ.